ಹೋಗಿಲ್ಲ, ಈ ಸ್ಟೇಜ್ಗೂ ಹೋಗಿಲ್ಲ ಅಂದ್ರೆ ಟೆಸ್ಟ್ ಮಾಡಿದಾಗ ಇಲ್ಲಿ 3 ಫಿಂಗರ್ಸ್ ಗ್ಯಾಪ್ ಇದೆ ಅಂಡ್ ಇದ್ರ ಕೆಳಗಡೆ ಟೆಸ್ಟ್ ಮಾಡಿದಾಗ 3 ಫಿಂಗರ್ಸ್ ಬಾ ಹೋಗೋಣ ಹಾಸ್ಪಿಟ್ಲಿಗೆ ಅಂತ ಹೇಳೋರು ಯಾರು ಇರಲಿಲ್ಲ, ಎಲ್ಲರೂ ಬ್ಯುಸಿ ಆಗಿದ್ರು ಅವ್ರವ್ರ ಲೈಫ್. ಬಟ್ yours is this one. ಇದೆಯಾ ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ? So 4 is little bit more only, I would say. ಆಫ್ಟರ್ 2 C-sections ನಾನು ಅನ್ಕೊಂಡಿದ್ದು ನನ್ನ ಹೊಟ್ಟೆ ಈ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಿರುತ್ತಲ್ವ, ಸ್ವಲ್ಪ ಹೊಟ್ಟೆ ಥರ ಬಂದಿರುತ್ತೆ ನಮಗೆ C-section ಆದಾಗ, ಆ ಥರ ಅಂದ್ಕೊಂಡಿದ್ದೆ. ಸೊ ಇಷ್ಟು ದಿವಸ ಸೊ ಹಾಗಾಗಿ ನಾನಿವಾಗ ನನ್ನ ಮಗುಗೆ 2 years ಆದಮೇಲೆ ಸ್ವಲ್ಪ ವರ್ಕೌಟ್ನ ಸ್ಟಾರ್ಟ್ ಮಾಡೋಣ, ನನಗೋಸ್ಕರ ನನ್ನ ಟೈಮ್ನ ನನ್ನ ಹೆಲ್ತ್ಗೋಸ್ಕರ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡೋಣ ಅಂತ ಹೇಳ್ಕೊಂಡು ನಾನು ಜಿಮ್ಮಿಗೆ ಜಾಯ್ನ್ ಆಗಿ 2 months ಆಯಿತು. ಸೊ ಆಲ್ಮೋಸ್ಟು 3 to 4 kgs ನಾನು ರೆಡ್ಯೂಸ್ ಆಗಿದ್ದೀನಿ. ಸೊ ನನ್ನ ಪ್ರೆಗ್ನೆನ್ಸಿ ವೆಯ್ಟ್ ಬಂದುಬಿಟ್ಟು 73 ಇದ್ದಿದ್ದು. ಸೊ ಇವಾಗ ನಾನು 57 kg ಆಗಿದ್ದೀನಿ. ಸೊ ಜಿಮ್ಮಿಗೆ ಜಾಯ್ನ್ ಆಗಿ ಅಷ್ಟು ನಾನು ವೆಯ್ಟ್ ರೆಡ್ಯೂಸ್ ಆಗಿರೋದಲ್ಲ, ಜಿಮ್ಮಿಗೆ ಜಾಯ್ನ್ ಆದಮೇಲೆ ನಾನು ಒಂದು 57 ಇವಾಗಿದ್ದೀನಿ ಅಂತಂದರೆ ಆಲ್ಮೋಸ್ಟ್ ಒಂದು 4 to 5 kg ಕಮ್ಮಿ ಆಗಿರ್ಬೋದು, ಇಲ್ಲಾಂದರೆ 4 kgs ಕಮ್ಮಿ ಆಗಿರ್ಬೋದು. ಸೊ ನಾನು 2 month ವರ್ಕೌಟ್ ಮಾಡಾದ್ಮೇಲೆ ನನ್ನ ವೆಯ್ಟ್ ಕಮ್ಮಿ ಆಗಿದೆ. ಬಟ್ ನನ್ನ ಒಂದು ಹೊಟ್ಟೆಯ ಭಾಗದಲ್ಲಿರುವಂಥ ಒಂದು ಪ್ರೆಗ್ನೆನ್ಸಿ ಲುಕ್ ಇವಾಗೂ ನೋಡಿದ್ರೆ ಯಾರಾದರೂ ಪ್ರೆಗ್ನೆಂಟಾ ಅಂತ ಕೇಳ್ತಾರೆ. ಸೊ ಅದು ಕಮ್ಮಿ ಆಗಿಲ್ಲ. ಸೊ ನಾನು ಆವಾಗ ಏನು ಅಂದ್ಕೊಂಡೆ, ಇದು ನಾರ್ಮಲ್ ಇರೋವಂಥ ಹೊಟ್ಟೆ ಅಲ್ಲ. ಸೊ ಒಂದ್ಸಲ ಯಾಕೆ ಡಾಕ್ಟರ್ನ ಮೀಟ್ ಆಗಬಾರ್ದು, ನಾವೆಲ್ಲ ಲೇಡೀಸ್ಗಳು ಮಿಸ್ಟೇಕ್ ಮಾಡೋದು ಅದನ್ನೇ ಅಲ್ವಾ. ಏನಾದರೂ ತುಂಬ ಹುಷಾರಿಲ್ಲದಾಗ ಮಾತ್ರ ನಮ್ಮ ಬಗ್ಗೆ ನಾವು ಕೇರ್ ತೊಗೊಳಕ್ಕೆ ಹಾಸ್ಪಿಟ್ಲಿಗೆ ಹೋಗ್ತೀವಿ ವಿನಃ ಬೇರೆ ಎಲ್ಲ ಒಂದು ಆಫ್ಟರ್ 30 ಆದಮೇಲೆ ನಾವೊಂದು ಹೆಲ್ತ್ ಚೆಕಪ್ ಮಾಡೋಣ, ಒಂದು ಹೇರ್ ಫಾಲ್ ಆಗ್ತಾಯಿದ್ರು ಕೂಡ ನಾರ್ಮಲಿ ಫೀಡಿಂಗ್ ಮಾಡ್ತಾಯಿದ್ದೀನಿ ಅದಕ್ಕೆ ಹೇರ್ ಫಾಲ್ ಆಗ್ತಾಯಿದೆ ಅಂತೇಳಿ ಸುಮ್ಮನೆ ಆಗಿಬಿಡ್ತೀವಿ. ಸೊ ನಾನು ಕೂಡ ಅದೇ ಮಿಸ್ಟೇಕ್ ಮಾಡಿದೆ. ನಿಮ್ಗೆ ಹೇಳ್ತೀನಿ ಏನು ಅಂತಂದರೆ, ನನ್ನ 2ನೇ ಮಗುವಿಗೆ C-section ಆದಮೇಲೆ ಡಾಕ್ಟರ್ ಹೇಳಿದರು 1 month ಆದಮೇಲೆ ನೀವು ನನ್ನ ಹತ್ರ ಬರಬೇಕು, C-section ಮಾಡಿರೋವಂಥ ಸ್ಟಿಚಸ್ ಎಲ್ಲ ಹೇಗೆ ಡ್ರೈ ಆಗಿದೆಯಾ ಹೇಗೆ ಅಂತೆಲ್ಲ ನೋಡಬೇಕು ಅಂತಂದರು. ಬಟ್ ನಾನು ಹೋಗೇ ಇಲ್ಲ ಅಂತಂದರೆ ಈಗ ನೆನೆಸ್ಕೊಂಡ್ರೆ ಅದು ನನಗೆ ಬೇಜಾರು ಅನಿಸ್ತಾಯಿದೆ. ಹೋಗಿಲ್ಲ ಅಂತಂದರೆ ನೆಗ್ಲೆಕ್ಟ್ ಮಾಡಿದೆ ಅಂತಲ್ಲ, ಬಟ್ ಮಗುನ ಫೀಡ್ ಮಾಡ್ಕೊಳ್ಳೋದು ನೋಡೋದು, ಆಮೇಲೆ ದೊಡ್ಡ ಮಗುನ ನೋಡೋದು, ಆಮೇಲೆ ಅದನ್ನು ಒಬ್ಬರು ಇನಿಷಿಯೇಟಿವ್ ತಗೊಂಡು ಬಾ ಹೋಗೋಣ ಹಾಸ್ಪಿಟ್ಲಿಗೆ ಅಂತ ಹೇಳೋರು ಯಾರು ಇರಲಿಲ್ಲ, ಎಲ್ಲರೂ ಬ್ಯುಸಿ ಆಗಿದ್ರು ಅವ್ರವ್ರ ಲೈಫಲ್ಲಿ. ಎಲ್ಲರೂ ಮಗುನ ಬಗ್ಗೆ ಕೇರ್ ಮಾಡೋದಲ್ವಾ ಜಾಸ್ತಿ. ಸೊ ನಾವು ಪ್ರೆಗ್ನೆನ್ಸಿ ಟೈಮಲ್ಲಿ ನಮ್ಮನ್ನು ಹೇಗೆ ಕೇರ್ ಮಾಡ್ತಾರೆ, ಅದಾದಮೇಲೆ ಮಗು ಆದಮೇಲೆ ಜಾಸ್ತಿ ಒಂದು ಕೇರು ಅದೆಲ್ಲ ಮಗು ಮೇಲೆ ಹೋಗುತ್ತೆ, ನಮ್ಮ ಅಮ್ಮಂದ್ರ ಮೇಲೆ ಬರೋದು ಕಮ್ಮಿ ಇರುತ್ತೆ. ಸೊ ನಾನು ಅದನ್ನೇನು ಜಾಸ್ತಿ ತೊಗೊಂಡಿಲ್ಲ, ಯಾಕೆಂದರೆ ನನಗೆ C-section ಆದಮೇಲೆ ಅಷ್ಟೊಂದು ಪೇಯ್ನ್ ಏನು ಅನಿಸ್ತಿರಲಿಲ್ಲ. ನಾರ್ಮಲಿ ನಾನು ರಿಕವರ್ ಆಗ್ತಾಯಿದ್ದೆ. ಸುಮ್ಮನೆ ಏನಕ್ಕೆ ಡಾಕ್ಟರ್ ಹತ್ರ ಹೋಗೋದು ಅನ್ನೋ ಥರ ನಾನು ಅದನ್ನೇನು ಜಾಸ್ತಿ ಒತ್ತು ಕೊಟ್ಟಿಲ್ಲ. ಬಟ್ ನಿಮಗೆ ನಾನೊಂದು ವಿಷಯ ಶೇರ್ ಮಾಡಬೇಕು ಅಂತ ಅನಿಸಿ ಇವತ್ತು ನಾನು ಇದನ್ನು ವಿಡಿಯೋ ಮಾಡ್ತಾಯಿದ್ದೀನಿ. ಪ್ಲೀಸ್ ಮಿಸ್ ಮಾಡದೆ ಕಂಪ್ಲೀಟಾಗಿ ನೋಡಿ. ನಾನು ಗೂಗಲಲ್ಲಿ ತುಂಬಾ ಸರ್ಚ್ ಮಾಡಿ ನಾನು ಅವರಿಗೆಲ್ಲ ಕಾಲ್ ಮಾಡಿ ಒಂದು 4-5 ಶಾರ್ಟ್ ಲಿಸ್ಟ್ ಹಾಸ್ಪಿಟಲ್ನ ಮಾಡಿ ಅವರಿಗೆ ಕಾಲ್ ಮಾಡಿ ಯಾವುದು ಕಂಫರ್ಟ್ ಅನಿಸ್ತು ಮತ್ತು ನನಗೆ ಯಾವುದು ನಿಯರ್ ಬೈ ಇದೆಲ್ಲ ಯೋಚನೆ ಮಾಡಿಬಿಟ್ಟು ಫೈನಲಿ ನಾನು ಈ ಒಂದು ಪ್ಲೇಸ್ನ ಸೆಲೆಕ್ಟ್ ಮಾಡಿಕೊಂಡೆ. ಇದು ಬಂದುಬಿಟ್ಟು ಯಲಹಂಕ ನ್ಯೂ ಟೌನಲ್ಲಿರೋದು. ಎಸ್ ಸರ್, ನೇಮ್ ಬಂದುಬಿಟ್ಟು ಫಿಸಿಯೋತತ್ವ. ಸೊ ಇದು ಫಸ್ಟ್ ಡೇ ನಾನು ವಿಸಿಟ್ ಮಾಡ್ತಾ ಇರೋದು. ನಾನೇನು ಅಂದ್ಕೊಂಡಿದ್ದೀನಿ, ಅದು ಆಗದೆ ಇರಲಿ ಅಂತ ನಾನು ಪ್ರೇಯರ್ ಮಾಡಿಕೊಂಡೇ ಬಂದೆ. ಆದರೂ ನನಗೆ ಗೊತ್ತಿದೆ 90% ಅದೇ ಅಂತ ಹೇಳಿ. ಬಟ್ ಸ್ಟಿಲ್ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು, ಅವರು ಕೂಡ ಅದನ್ನು ಏನು ಅಂತೆಲ್ಲ ಡೀಟೇಲಾಗಿ ಹೇಳಬೇಕಲ್ವ. ಸೊ ಇಲ್ಲಿ ನನ್ನ ಡಾಕ್ಟ್ರು ಎಕ್ಸಾಮಿನ್ ಮಾಡ್ತಾ ಇದ್ದಾರೆ. ಸೊ ಡಾಕ್ಟ್ರು ಏನು ಹೇಳ್ತಾರೆ ಅನ್ನೋದನ್ನು ಅವರೇ ಬಾಯಲ್ಲೇ ನೀವು ಕೇಳಿಸ್ಕೊಳ್ಳಿ. ಬಟ್ ಅವರು ಹಾಗೆ ಅಂದಾಗ ನಾನು ತುಂಬ ಎಮೋಷ್ನಲ್ ಆಗೋಗ್ಬಿಟ್ಟೆ. ಏನಕ್ಕೆ ಅಂತ ಅಂದರೆ ಇದು ತುಂಬ ಲಾಂಗ್ ಟೈಮ್ ಪ್ರೋಸೆಸ್ಸು. ಸೊ ಹಾಗಾಗಿ ಅದ್ರ ಬಗ್ಗೆ ಯಾರಿಗಾರು ಗೊತ್ತಿದ್ದವರಿಗೆ ಇದು ಗೊತ್ತಿರುತ್ತೆ ಏನಕ್ಕೆ ಅಂಥೇಳಿ. ಸೊ ಅವ್ರನ್ನ ಹೇಳೋದನ್ನು ಕೇಳಿಸ್ಕೊಡಿ. ನಿಮ್ಮಲ್ಲಿ ಯಾರಾದರೂ ಈ ಥರ ಯಾವ್ದಾದ್ರು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ ನೋಡೋಣ. ಆಯ್ತಾ? ಇದ್ರ ಮೇಲೆ ಟೆಸ್ಟ್ ಮಾಡಿದಾಗ ಇಲ್ಲಿ 3 ಫಿಂಗರ್ಸ್ ಗ್ಯಾಪ್ ಇದೆ ಅಂಡ್ ಇದ್ರ ಕೆಳಗಡೆ ಟೆಸ್ಟ್ ಮಾಡಿದಾಗ 3 ಫಿಂಗರ್ಸ್ ಗ್ಯಾಪ್ ಇದೆ. ಸೊ ದಿಸ್ ಇಸ್ ದ ಮ್ಯಾಕ್ಸಿಮಮ್ ವಿ ಚೆಕ್. ಡಯಾಲಿಸಿಸ್ ರೆಕ್ಟಲ್ ಚೆಕ್ ಮಾಡಿ. ಸೊ ಯು ವಿಲ್ ಹ್ಯಾವ್ ಟು ಹೀಲ್ ಯೋರ್ ಸೆಲ್ಫ್ ಫಾರ್ ದಿಸ್ ನ. ಈ ಸಪ್ರೇಷನ್ನ ನೀವು ಕಡಿಮೆ ಮಾಡ್ಕೋಬೇಕಾಗತ್ತೆ. ಹೌ ಡು ಯು ಫಿಕ್ಸ್ ದಟ್ ವಿತ್ ದಿ ಎಕ್ಸಸೈಸಸ್, ಕೋರ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್, ಬ್ಯಾಕ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್, ಸ್ಟ್ರೆಚಸ್, ಇದೆಲ್ಲ ಮಾಡಬೇಕು. ಅಂದರೆ ಇವಾಗ ನನಗೆ ತುಂಬ ಜಾಸ್ತಿ ಲೆವೆಲಲ್ಲಿ ಇದೆಯಾ, ಯಾವ ಸ್ಟೇಜಲ್ಲಿದೆ ಅಂತ? ಸೊ 4 is little bit more only, I would say. Nothing to worry, but ಅದನ್ನು ಕಡಿಮೆ ಮಾಡ್ಕೋಬೇಕು. ನಾವು ಇಫ್ ಯು ಸ್ಟಾರ್ಟ್ ಲಿಫ್ಟಿಂಗ್ ಹೆವಿ ವೇಟ್ಸ್, ಈ ಥರ ಬಗ್ಗಿ ಏನಾದರೂ ಹೆವಿ ವೇಟ್ಸ್ ನಿಮ್ಮ ಜಿಮ್ಮಲ್ಲಿ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿದಾಗ ದಟ್ ಸೆಪ್ರೇಷನ್ ಕ್ಯಾನ್ ಗೋ ಈವನ್ ಮೋರ್. ಫಸ್ಟು ನೀವು ಇದನ್ನು ಹೀಲ್ ಮಾಡ್ಕೋಬೇಕಾಗುತ್ತೆ.
then you should go with the strengthening part. ಅಂದರೆ ಆ ಥರದ್ದು ವೆಯ್ಟ್ ಎತ್ತದಲ್ಲಿ ಯಾವುದು ಮಾಡಬಾರ್ದು ಬೆಂಡ್ ಮಾಡಿ. No, you will have to strengthen these muscles. Upper limb, upper body, lower body ಮಾಡ್ಬೋದು ನಾ, ಬಟ್ ಇದು ನೀವು ಸ್ಟ್ರೆಂಥನ್ ಮಾಡ್ತೀರಲ್ವಾ, ಕರೆಕ್ಟ್ ಆಗಿ ಅಡ್ರೆಸ್ ಮಾಡಿ ಸ್ಟ್ರೆಂಥನ್ ಮಾಡಬೇಕು. ಅಂಡ್ ಟೂ ಮಚ್ ಸದ್ಯಕ್ಕೆ ಯು ಕಾನ್ಸಂಟ್ರೇಟ್ ಆನ್ ಯುವರ್ ಟಮ್ಮಿ. ಇದನ್ನ ಕಾನ್ಸಂಟ್ರೇಟ್ ಮಾಡಿ. ಇಫ್ ಯು ವಾಂಟ್ ಯು ಕ್ಯಾನ್ ವರ್ಕ್ ಔಟ್ ಫಾರ್ ದ ಅಪ್ಪರ್ ಬಾಡಿ. ನಥಿಂಗ್ ರಾಂಗ್ ವಿತ್ ವರ್ಕಿಂಗ್ ಔಟ್ ಫಾರ್ ಅಪ್ಪರ್ ಬಾಡಿ ಅಂಡ್ ಲೋವರ್ ಬಾಡಿ. ಬಟ್ ನಿಮ್ ಟ್ರೈನರ್, ಯು ಹ್ಯಾವ್ ಅ ಪರ್ಸನಲ್ ಟ್ರೈನರ್ ಇಲ್ಲ, ಸೊ ಯು ಆರ್ ಓನ್ಲಿ ಡೂಯಿಂಗ್ ಇಟ್ ಟು ಜಿಮ್. ಯಾರಾದ್ರೂ ಗೈಡ್ ಮಾಡ್ಲಿಕ್ಕೆ ಇದ್ದಾರಾ? ಅಂದರೆ ನಾರ್ಮಲಿ ಟ್ರೈನರು ಸ್ವಲ್ಪ ಏನಾದ್ರು ಕರೆಕ್ಷನ್ಸ್ ಮಾಡ್ತಾರಲ್ಲ ಅಷ್ಟೇ. And you will have to tell them about this also. ಈ ಟೈಸ್ ಪೀಸಸ್ ಇದು ಹೇಳಿದೆ ನಾನು ಅವರಿಗೆ, ಅದ್ರದ್ದು ಐಡಿಯಾಸ್ ಇಲ್ಲ ಅಂತಂದ್ರು. ಕೇಳ್ಕೊಂಡು ಬನ್ನಿ, ಲೆಟರ್ ಬರ್ಕೊಂಬನ್ನಿ ಯಾವ್ಯಾವ ಥರದ್ದು ಮಾಡಬಾರ್ದು ಅನ್ನೋದನ್ನ ಅಂತೇಳಿ ಅವರು. ಇಟ್ಸ್ ಬೆಟರ್ ಬಿಕಾಸ್ ಅವ್ರು ಯಾವ್ಯಾವ ಥರ ಮಾಡಬಾರ್ದು ಅನ್ನೋದಕ್ಕಿಂತ ವಿಚ್ ಒನ್ ಯು ವಿಲ್ ಹ್ಯಾವ್ ಟು ಕಾನ್ಸಂಟ್ರೇಟ್, ಅದನ್ನ ಅವೇರ್ನೆಸ್ ತಗೋದು. ಸೊ ದ ಒನ್ ಯು ಹ್ಯಾವ್ ಟು ಈಲ್ ವಿತ್ ದಿಸ್ ಒನ್. ಇದೇ ನೀವು ಹೀಲಿಂಗ್ ಮಾಡಿಲ್ಲ, 2 years ಆಗಿದೆ, ಸೊ ಯು ಹ್ಯಾವ್ ನಾಟ್ ಈಲ್ಡ್ ವಿತ್ ದಿಸ್ ಒನ್. ಅಂಡ್ ನಿಮ್ದು ಹೇಳಬೇಕು ಅಂದ್ರೆ, ಸಿ ದಿಸ್ ಇಸ್ ಲೈಕ್ ಇದು ನಾರ್ಮಲ್ ಅಬ್ಡಾಮಿನಲ್ ಮಸಲ್ಸ್ ಆದ್ರೆ ನಿಮ್ದು ಆಲ್ಮೋಸ್ಟ್ ಈ ಸ್ಟೇಜಲ್ಲಿ ಇದೆ ನಾವು ಟೋಟಲ್ ಆಗಿದೆ. ಸೊ ಅಬವ್ ಏನಿಲ್ಲ, ಈ ಸ್ಟೇಜ್ಗೆ ನೀವು ಹೋಗಿಲ್ಲ, ಈ ಸ್ಟೇಜ್ಗೂ ಹೋಗಿಲ್ಲ. ಅಂದ್ರೆ ಇಲ್ಲಿ ಸಪ್ರೇಷನ್ ಇದ್ದು ಕೆಳಗೆ ಕಮ್ಮಿ ಸಪ್ರೇಷನ್ ಇದ್ದು ಮೇಲೆ ಜಾಸ್ತಿ ಸಪ್ರೇಷನ್ ಇದ್ದಾಗ ಈ ಸ್ಟೇಟ್ ಅಂತ ಹೇಳ್ತೀವಿ, ಅಬವ್ ದ ನ್ಯೂವಲ್ ಅಂತ ಹೇಳ್ತೀವಿ. ಬಟ್ yours is this one. ಇಲ್ಲೂ ಸೇಮ್ 3 fingers ಇದೆ, ಇಲ್ಲೂ 3 fingers ಇದೆ, ಬಟ್ here is a 4 fingers gap ಇದೆ. So this one you will have to get it correct. ಅಂದರೆ ಅದು ಹೀಲ್ ಮಾಡ್ಬೋದಾ, ಬೇಗ ಆಗುತ್ತಾ? ಬೇಗ ಐ ಕಾಂಟ್ ಗ್ಯಾರಂಟಿ ದಟ್ ಬೇಗ, ಬಿಕಾಸ್ ಬಿಫೋರ್ ದ ಪ್ರೆಗ್ನೆನ್ಸಿ ನೀವು ಎಷ್ಟು ಆಕ್ಟಿವ್ ಇದ್ರಿ, ಹೌ ಯುವರ್ ಕೋರ್ ಮಸಲ್ಸ್ ವಾಸ್, ನೀವು ಎಷ್ಟು ಕೋರ್ ಮಸಲ್ ಸ್ಟ್ರೆಂತ್ ನ ಮೇಂಟೈನ್ ಮಾಡಿದ್ರಿ, ಹೌ ಇಸ್ ಯುವರ್ ಮಸಲ್ ಎಲಾಸ್ಟಿಸಿಟಿ, ಅದೆಲ್ಲ ಡಿಪೆಂಡ್ ಆಗುತ್ತೆ. ಓಕೆ, ದಟ್ ವಿಲ್ ಕಂಪ್ಲೀಟ್ಲಿ ಡಿಪೆಂಡ್. ಈಗ ಬನ್ನಿ, ನೀವೇನಾದರೂ ಇದೇ ಥರ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ರೆ ನೀವೇನಾದರೂ ಟ್ರೀಟ್ಮೆಂಟ್ ತೊಗೊಂಡಿದ್ರಾ, ಇಲ್ಲ ನೀವೇನಾದರೂ ವರ್ಕೌಟ್ ಮಾಡಿದ್ರಾ, ಎಕ್ಸಸೈಸ್ ಮಾಡಿದ್ರಾ, ಹೇಗೆ ಅಂತ ನನ್ನ ಜೊತೆ ಶೇರ್ ಮಾಡಿ. ಆ್ಯಂಡ್ ಲೇಡೀಸ್, ನೀವು ಅಮ್ಮಂದಿರೋ ಎಸ್ಪೆಷಲಿ ಇದು ಸಿ ಸೆಕ್ಷನ್ ಆದಮೇಲೆ ಅಂದರೆ ಡೆಲಿವರಿ ಆದಮೇಲೆ ಬರುವಂಥದ್ದು. ಸೊ ನೀವೇನಾದರೂ ಈ ಪ್ರಾಬ್ಲಮ್ನ ಫೇಸ್ ಮಾಡಿದರೆ, ನೀವೇನಾದರೂ ನಿಮ್ಮ ಗೊತ್ತಿದ್ರೆ ನನಗೂ ಕೂಡ ಕಮೆಂಟಲ್ಲಿ ಹೇಳಿ.